ಸ್ನೇಹಿತರೆ, ವೆಲ್ಕಮ್ ಟು ಕಲ್ಯಾಣಿ ಟ್ಯುಟೋರಿಯಲ್. ನಾವು ಇವತ್ತು ವಯಸ್ಸಿನ 4ನೇ ಭಾಗವನ್ನು ನೋಡಲಿಕ್ಕೆ ಹೋಗ್ತಿದ್ದೇವೆ. ನಾವು 3ನೇ ಭಾಗದಲ್ಲಿ ಮಾಡಿರ್ತಕ್ಕಂಥ ಲೆಕ್ಕದ ಸ್ವಲ್ಪ ಇವಲ್ಯೂಷನ್ ಅಂದರೆ ಸ್ವಲ್ಪ ಅಡ್ವಾನ್ಸ್ಡ್ ಏನೇನು ಸ್ವಲ್ಪ ಆ್ಯಡ್ ಮಾಡಿರ್ತಕ್ಕಂಥ ಲೆಕ್ಕಗಳು ಸ್ವಲ್ಪ ಪಾಯಿಂಟ್ಸ್ ನಿಮಗೆ ಅರ್ಥ ಆಗ್ತದೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ತದೆ. ಇವಾಗ ಮುಂದಿನ ಕ್ವಶನನ್ನು ನೋಡೋಣ. ಇವಾಗ ಕ್ವಶನ್ ನೋಡಿ, ಪಿ ಮತ್ತು ಕ್ಯೂವರ ಇಬ್ಬರ 4 ವರ್ಷಗಳ ಹಿಂದಿನ ವಯಸ್ಸಿನ ಅನುಪಾತವು 5:6 ಆಗಿದೆ ಅಂತ. ಇವಾಗ ಪಿ ಮತ್ತು ಕ್ಯೂ ಇಬ್ಬರಿದ್ದಾರೆ. 4 ವರ್ಷಗಳ ಹಿಂದಿನ ವಯಸ್ಸಿನ ಅನುಪಾತ ಅವ್ರದ್ದು ಎಷ್ಟು ಅಂತ ಕೊಟ್ಟಿದ್ದೇನೆ? 5:6 ಅಂತ ಕೊಟ್ಟಿದ್ದಾನೆ. ಅವರುಗಳ ಈಗಿನ ವಯಸ್ಸಿನ ಮೊತ್ತವು 52 ವರ್ಷ ಅಂತ ಕೊಟ್ಟಿದ್ದಾನೆ. ಓಕೆ, ಹಾಗಾದರೆ ಪಿ ಎಫ್ ಈಗಿನ ವಯಸ್ಸೆಷ್ಟು ಅಂತ ಕೇಳಿದಾನೆ, ಅಂದರೆ ಪ್ರೆಸೆಂಟ್ ಏಜ್ ಏನಂತ ಕೇಳಿದ್ದಾನೆ. ಇವಾಗ ನಮಗೆ ನೋಡಿ 4 ವರ್ಷಗಳ ಹಿಂದಿನ ವಯಸ್ಸಿನ ಅನುಪಾತ ಕೊಟ್ಟಿದ್ದಾನೆ, ಬಟ್ ವಯಸ್ಸಿನ ಮೊತ್ತ ಯಾವಾಗಿಂದ ಕೊಟ್ಟಾನೆ? ಈಗಿನ ವಯಸ್ಸಿನ ಮೊತ್ತ ಕೊಟ್ಟಿದ್ದಾನೆ. ಅವಾಗ ನಾವೇನು ಮಾಡಬೇಕು ಅಂದರೆ ಅನುಪಾತನಾದರೂ ಈಗಿನ ವಯಸ್ಸಿನ ಅನುಪಾತಕ್ಕೆ ತರಬೇಕು, ಇಲ್ಲ ಅಂತಂದ್ರೆ ಈಗಿನ ವಯಸ್ಸಿನ ಮೊತ್ತ ಆದರೂ 4 ವರ್ಷಗಳ ಹಿಂದೆ ಹೋಗಿ ಅನುಪಾತಕ್ಕೆ ಈಕ್ವಲ್ ಮಾಡ್ಕೋಬೇಕು. ಆವಾಗ ನಮಗೇನಾಗ್ತದೆ ಅಂತಂದರೆ 2 ವೇರಿಯೇಬಲ್ ಒಂದೇ ಲೈನಲ್ಲಿ ಸಿಗ್ತದೆ. ಅವಾಗ ನಮಗೆ ಈಕ್ವೇಷನ್ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇವಾಗ ನೋಡಿ, ಅನುಪಾತಗಳನ್ನು ನಾವು 4 ವರ್ಷ ಮುಂದಕ್ಕೆ ಅಂದರೆ ಇವಾಗ 4 ವರ್ಷದ ಹಿಂದಿನ ಅನುಪಾತ ಅಲ್ಲ, ಈಗಿನ ಅನುಪಾತಕ್ಕೆ ತರ್ಬೋದಾ? ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ಬೋದು, 52 ವರ್ಷಗಳನ್ನು ನಾವು 4 ವರ್ಷಕ್ಕಿಂತ ಹಿಂದೆ ಹೋಗ್ಬೋದು ತಾನೆ. ಇವಾಗ ಅದು ಹೆಂಗೆ ಅಂತ ನೋಡೋಣ. ಇವಾಗ ಮೊದಲು ಬರ್ಕೋಣ, ಏನಂತಿದೆ? -4 ಇಯರ್ಸ್ ಇದೆ, ಹೌದಾ? ಪಿ ಮತ್ತು ಕ್ಯೂದು ಅನುಪಾತ ಏನಿದೆ? 5:6 ಇದೆ. ಓಕೆ, 5:6 ಇದೆ. ಇವಾಗ ನೋಡಿ, ಒಂದು ಇದು ಮಾಡಿ, ಮೊತ್ತ ಯಾರ್ದಿದೆ? ಪಿ ಮತ್ತು ಕ್ಯೂದು ಈಗಿನ ವಯಸ್ಸಿನ ಅಂದರೆ ಪ್ರೆಸೆಂಟ್. ನಾವು ಪ್ರೆಸೆಂಟ್ ಅಂತ ಬರ್ಕೊಳ್ಳೋಣ. ಪ್ರೆಸೆಂಟ್ ಎಷ್ಟಿದೆ ನಮ್ಮದು? 52 ಇದೆ, ಹೌದಾ? ಇವಾಗ ನೋಡಿ, 52ನ ನಾವು ಪ್ರೆಸೆಂಟ್ ಇರ್ತಕ್ಕಂಥ ಮೊತ್ತ ಇದೆ. 4 ವರ್ಷಗಳ ಹಿಂದೆ ಅಂದರೆ ಏನು ಮಾಡ್ಬೋದು? ಸ್ವಲ್ಪ ವ್ಯಕ್ತಿಗಳು ಥಿಂಕ್ ಮಾಡ್ಬೋದು, -4 ಮಾಡೋದು ಆಯ್ತಲ್ಲಪ್ಪ 4 ವರ್ಷಗಳು ಹಿಂದೆ ಅಂತ. ಬಟ್ ನಮಗೆ ಅದು ತಪ್ಪು. ಏನಕ್ಕೆ ಅಂತಂದರೆ ಇಲ್ಲಿ ಏನು ಕೊಟ್ಟಿದ್ದಾನೆ? ಇಬ್ಬರು ವಯಸ್ಸಿನ ಮೊತ್ತ ಕೊಟ್ಟಿದ್ದಾನೆ. ಪಿ ಮತ್ತು ಕ್ಯೂಗಳ ವಯಸ್ಸಿನ ಏನು ಮೊತ್ತ ಕೊಟ್ಟಿದ್ದಾನೆ, ಒಬ್ಬೊಬ್ರದ್ದು ವಯಸ್ಸಲ್ಲ. ಒಬ್ಬೊಬ್ರದ್ದು ವಯಸ್ಸಾಗಿದ್ದರೆ -4 ಮಾಡಿದರೆ ಕರೆಕ್ಟ್ ಆಗ್ತಾಯಿತ್ತು. ಬಟ್ ಏನು, ಇಬ್ಬರ ವಯಸ್ಸಿನ ಮೊತ್ತ ಕೊಟ್ಟಿದ್ದಾನೆ. ಇದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಸಪೋಸ್ ಇಲ್ಲೊಬ್ರು ಇಬ್ಬರಿದ್ದಾರೆ ವ್ಯಕ್ತಿಗಳು, ಎ ಮತ್ತು ಬಿ. ಓಕೆ, ಒಬ್ಬಂದು 25 ಇದೆ, ಇನ್ನೊಂದು ಇಬ್ಬರು 21 ಇದೆ. ಓಕೆನಾ? 5 ವರ್ಷಗಳ ಹಿಂದೆ ಅಂತ ಕೇಳಿದ್ರೆ ಅಂದ್ಕೊಳ್ಳಿ. 5 ವರ್ಷಗಳ ಹಿಂದೆ ಅಂದರೆ ನಾವೇನು ಮಾಡ್ತೀವಿ? ಇವನಿಗೆ 5 ವರ್ಷ ಮಾಡ್ತೇವೆ ಅಂದರೆ ನಮಗೇನು 20 ಬರ್ತದೆ. ಇವನಿಗೆ 5 ವರ್ಷ ಮಾಡ್ತೀವಿ, ನಮಗೆ ಎಷ್ಟು? 16 ವಯಸ್ಸು ಬರ್ತದೆ. ಓಕೆ ಅಲ್ಲ? ಹಾಂ, ಇವಾಗ ಒಂದು ಅಬ್ಸರ್ವ್ ಮಾಡಿ, ಇವಾಗ ಇಬ್ಬರು ವಯಸ್ಸಿನ ಮೊತ್ತ ಎಷ್ಟು ಬಂತು ನಮಗೆ? ಇಲ್ಲಿ 5 ವರ್ಷ ಕಳೆದ ಮೇಲೆ ನಮಗೆ ಎಷ್ಟು ಬಂತು? 20 + 16 ಎಷ್ಟು ಬಂತು ನಮಗೆ? 36 ಬಂತು. ಇಲ್ಲೆಷ್ಟಿತ್ತು? ಅವರೊಬ್ಬರು ವಯಸ್ಸಿನ ಮೊತ್ತ ಎಷ್ಟಿತ್ತು? 46 ಇತ್ತು. 25 + 21 46 ಬಂತಾ? ಇವಾಗ ನೋಡಿ, 25ರಲ್ಲಿ 5 ಮೈನಸ್ ಮಾಡಿದ್ವಿ, ಮತ್ತು ಬಿದು 21 ವರ್ಷದಲ್ಲಿ 5 ಮೈನಸ್ ಮಾಡಿದ್ವಿ. ಬಟ್ ಇಲ್ಲಿ ಟೋಟಲ್ ಮೊತ್ತದಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ ನಮಗೆ ಈ ಮೊತ್ತ ಬರುತ್ತೆ? ಹೌದಾ? ನೋಡಿ, 46ರಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ 36 ಬರುತ್ತೆ? -10 ತಾನೆ. ಅಂದರೆ ಎಷ್ಟು ಮೈನಸ್ ಮಾಡ್ತಾ ಇದೀವಿ ಅದನ್ನು 2 ಪಟ್ಟು ಮೈನಸ್ ಮಾಡ್ತಾ ಇದೀವಿ ಇಬ್ಬರಿಗೆ. ಅಂದರೆ ಇಲ್ಲಿ 4 ವರ್ಷ ಹಿಂದೆ ಅಂತ ಅಂದಾಗ ಒಬ್ಬೊಬ್ಬರಿಗೆ 4 ವರ್ಷ ಅಂದರೆ ಇಬ್ಬರಿಗೆ ಎಷ್ಟಾಗುತ್ತೆ? ಅದರ ಡಬಲ್ 2 ಪಟ್ಟು ಎಷ್ಟಾಗುತ್ತೆ? 8 ಆಗ್ತದೆ. ಅಂದರೆ ನಾವು ಇದಕ್ಕೆ -8 ಮಾಡಿದ್ರೆ ನಮಗೇನು ಬರ್ತದೆ? -8 ಮಾಡಿದ್ರೆ ಏನು ಬರ್ತದೆ ನಮಗೆ? ಇದು 4 ವರ್ಷ ಹಿಂದಿನ ವಯಸ್ಸಿನ ಮೊತ್ತ ಬರ್ತದೆ ಪಿ ಮತ್ತು ಕ್ಯೂದು. ಅವಾಗ ಏನಾಗುತ್ತೆ? 52 - 8 ಎಷ್ಟು ಬರ್ತದೆ? 44 ವರ್ಷ, ಹೌದಾ? ಇದು ಕಾನ್ಸೆಪ್ಟ್ ಇಲ್ಲಿ ಸೈಡ್ಗೆ ಇಡೋಣ. ಅದನ್ನು ಪಾಸ್ ಮಾಡಿ ಬೇಕಾದ್ರೆ ಇನ್ನೊಂದು ಸರ್ತಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ, ಆಯಿತಾ? ಇವಾಗ 44 ವರ್ಷ ಏನು ಬಂತು? 4 ವರ್ಷಗಳ ಹಿಂದಿನ ವಯಸ್ಸಿನ ಮೊತ್ತ ಬಂತು ಪಿ ಮತ್ತು ಕ್ಯೂದು, ಹೌದಾ? ಇಲ್ಲಿ ಪಾರ್ಟ್ಸಲ್ಲಿ ನೋಡಿ, ಇವು ಪಿದು ವಯಸ್ಸು ಎಷ್ಟಿದೆ? 4 ವರ್ಷದ ಹಿಂದಿಲ್ದು 5 ಪಾರ್ಟ್ ಇದೆಯಾ? ಕ್ಯೂದು ಎಷ್ಟಿದೆ? 6 ಪಾರ್ಟ್ ಇದೆ. ಏನು ಪಾರ್ಟ್ಸಲ್ಲಿ. ಬಟ್ ಇವೆರಡರದ್ದು ಮೊತ್ತ ಪಾರ್ಟ್ಸಲ್ಲಿ ಎಷ್ಟಾಗುತ್ತೆ ಅಂದರೆ ವಯಸ್ಸು ಪಿ ಮತ್ತು ಕ್ಯೂದು 4 ವರ್ಷ ಅದು ಹಿಂದಿಲ್ದು ಆಯಿತಾ? ಅದು ಮಾಡ್ತಾ ಇರೋದು ನಾವು 4 ವರ್ಷದ ಹಿಂದಿಲ್ದು ಪಿ ಮತ್ತು ಕ್ಯೂದು ಪಾರ್ಟ್ಸಲ್ಲಿ ಎಷ್ಟಾಗ್ತದೆ ನಮಗೆ? 5 ಪಾರ್ಟ್ + 6 ಪಾರ್ಟ್ ನಮಗೆ ಎಷ್ಟಾಗ್ತದೆ? 11 ಪಾರ್ಟ್ ಆಗ್ತದೆ. ಏನಂತದ್ದು? ಇವರಿಬ್ಬರದ್ದು ವಯಸ್ಸಿನ ಮೊತ್ತ ಬಂತ? ಎದರಲ್ಲಿದೆ ಅದು? ಪಾರ್ಟ್ಸಲ್ಲಿದೆ. ಬಟ್ ಅವರಿಬ್ಬರದ್ದು ವಯಸ್ಸಿನ ಆ್ಯಕ್ಚುಯಲ್ ಮೊತ್ತ ಎಷ್ಟಿದೆ? 44 ಇದೆ. ಅಂದರೆ ನಾವು ಇದನ್ನು ಕನ್ವರ್ಟ್ ಮಾಡ್ಬೋದು ಹೆಂಗೆ? 11 ಪಾರ್ಟ್ = 44 ವರ್ಷ ಅಂತ ಬರಿಬೋದಾ ನಾವು? ಹೌದು ತಾನೆ? 11 ಪಾರ್ಟ್ = 44 ವರ್ಷ ಅಂದರೆ 1 ಪಾರ್ಟ್ ಎಷ್ಟುಪ್ಪ ಅಂತ ಕೇಳಿದ್ವಿ. ಓಕೆ, ಅವಾಗ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ
1 ಪಾರ್ಟ್ ಇಂಟು 44 ಡಿವೈಡೆಡ್ ಬೈ 11 11 11 4 ಅಂದರೆ 4 ಇಯರ್ಸ್. 4 ಇಯರ್ಸ್ ಏನು 1 ಪಾರ್ಟ್ ಅಂದರೆ 1 ಪಾರ್ಟ್ ನಾವು ಇಲ್ಲಿ ಬರೀಬೋದು 1 ಪಾರ್ಟ್ ಈಕ್ವಲ್ ಟು 4 ಇಯರ್ ಬಂತು. ಹೌದಾ? ಇವಾಗ 1 ಪಾರ್ಟ್ ಈಕ್ವಲ್ ಟು 4 ಇಯರ್ ಬಂತು. ಬಟ್ 5 ಪಾರ್ಟ್ ಏನು ಪ್ರವೀಣಿಂದ ಏಜ್ ನಮಗೇನು ಕೇಳಿದಾನೆ? ಹಾಗಾದರೆ ಪಿಯ ಈಗಿನ ವಯಸ್ಸು ಎಷ್ಟು ಕೇಳಿದ್ದಾನೆ? ಪಿಯ ಪಾರ್ಟ್ ಎಷ್ಟಿದೆ, ವಯಸ್ಸಿನ ಪಾರ್ಟ್ ಎಷ್ಟಿದೆ 4 ವರ್ಷಗಳ ಹಿಂದೆ? ನಮಗೇನಂತ 5 ಪಾರ್ಟ್ ಇದೆ. ಅಂದರೆ 1 ಪಾರ್ಟಿಗೆ 4 ಇಯರ್ ಅಂದರೆ 1 ಪಾರ್ಟ್ ಈಕ್ವಲ್ ಟು 4 ಇಯರ್ ಅಂದರೆ 5 ಪಾರ್ಟಿಗೆ ಎಷ್ಟಾಗುತ್ತೆ? ಹೌದಾ? ಅವಾಗೇನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 ಪಾರ್ಟ್ ಇಂಟು 4 ಇಯರ್ ಡಿವೈಡ್ ಬೈ 1 ಪಾರ್ಟ್ ಈಕ್ವಲ್ ಟು ಇದನ್ನು ಹಾಕಲ್ಲ 20 ವರ್ಷಗಳು. 20 ವರ್ಷ ಏನು? ಪಿಯ 4 ವರ್ಷದ ಹಿಂದಿನ ವಯಸ್ಸು. ಯಾಕಂದ್ರೆ ನಮಗೆ ಇದು ಅನುಪಾತ ಯಾವುದ್ರದಲ್ಲಿದೆ? 4 ವರ್ಷದ ಹಿಂದಿನ ಅನುಪಾತ. ನಮಗೆ 4 ವರ್ಷದ ಹಿಂದೆ ಪಿಯ ವಯಸ್ಸು ಗೊತ್ತಾಯಿತು. ಇವಾಗ ಈಗಿನ ವಯಸ್ಸು ಅಂದರೆ ಏನು ಮಾಡ್ತೀವಿ ನಾವು? ಡೈರೆಕ್ಟಾಗಿ 4 ಆ್ಯಡ್ ಮಾಡ್ತೇವೆ. ಅಂದರೆ +4 ಮಾಡಿದ್ರೆ ನಮಗೆ ಬರ್ತದೆ 24 ವರ್ಷ. ಇದೇನಿದು 24 ವರ್ಷ ಅನ್ನೋದು? ಪಿಯ ಈಗಿನ ವಯಸ್ಸು ಬಂತು ನಮಗೆ. ಕ್ವಶನ್ ಕೇಳಿದಾದ ತಾನೆ, ಅಂದರೆ ಆಪ್ಷನ್ 2 ಅದು ಕರೆಕ್ಟ್. ಬಟ್ ಒಂದು ಅಬ್ಸರ್ವ್ ಮಾಡಿ, ನಾವು ನಾರ್ಮಲಾಗಿ ಈಕ್ವೇಷನ್ ಬರ್ಕೊಂಡು ಮಾಡೋದಕ್ಕಿಂತ ಇದು ಫಾಸ್ಟ್ ಆಯಿತು, ಒಪ್ಕೊತೀನಿ. ಬಟ್ ಇದಕ್ಕಿಂತ ಫಾಸ್ಟ್ ಮಾಡೋಕ್ಕೆ ಆಪ್ಷನ್ ಇದ್ದಾಗ ನಾವು ಇದನ್ನು ಮಾಡಬೇಕಾ? ಕಲಿಬೇಕು. ಯಾಕೆಂದರೆ ಇದು ಕಲೀಲಿಲ್ಲ ಅಂದರೆ ಒಂದೊಂದು ಕ್ವಶನ್ಸಲ್ಲಿ ನಮಗೆ ಹಿಂದಿನ ಪ್ರೀವಿಯಸ್ ಕ್ವಶನ್ಸಲ್ಲಿ ನೋಡಿದ್ವಿ, ಇದು ಪಾಯಿಂಟ್ಸ್ ಗೊತ್ತಿರಲಿಲ್ಲ ಅಂತಂದರೆ ನಮಗೆ ಲೆಕ್ಕಗಳು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಕಲಿಬೇಕು. ಬಟ್ ಇದಕ್ಕಿಂತ ಫಾಸ್ಟ್ ಮಾಡೋಕ್ಕೆ ಆಪ್ಷನ್ ಇದ್ದಾಗ ನಾವೇನು ಮಾಡಬೇಕು? ಫಾಸ್ಟಾಗಿ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಅದೇನಪ್ಪ ಅಂದರೆ ಆಪ್ಷನ್ ವೆರಿಫಿಕೇಷನ್ ಒಂದು ಸರ್ತಿ ನೋಡೋಣ. ಓಕೆ, ಆಪ್ಷನ್ ವೆರಿಫಿಕೇಷನಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮಗೆ ಇದು ಮತ್ತೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಭಾಳ ಜನ ತಪ್ಪು ಮಾಡೋದೇನೆಂದರೆ ಆಪ್ಷನ್ನ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಕರೆಕ್ಟಾಗಿ ನೋಡೋದೇ ಇಲ್ಲ. ಓಕೆ, ಸೊ ಆಪ್ಷನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಕ್ವಶನಲ್ಲಿ ಏನು ಕೇಳಿರ್ತಾನೆ ಅದನ್ನೇ ಆಪ್ಷನಲ್ಲಿ ಕೊಟ್ಟಿರ್ತಾನೆ. ಹೌದಾ? ಅದರ ಕ್ವಶನಲ್ಲಿ ಏನು ಕೇಳಿದ್ದಾನೆ? ಪಿಯ ಈಗಿನ ವಯಸ್ಸು ಅಂತ ಕೊಟ್ಟಿದ್ದಾನೆ. ಈಗಿನ ವಯಸ್ಸು ಏನಿದೆ? ಆಪ್ಷನ್ಸಲ್ಲಿದೆ. ಇವಾಗ ನಮ್ಗೆ ನೋಡಿ, ಪಿಯ ಈಗಿನ ವಯಸ್ಸು ಗೊತ್ತಿದೆ ಅಂದರೆ 4 ವರ್ಷಗಳ ಹಿಂದಿನ ಅನುಪಾತ ಗೊತ್ತಿದೆ. ಇವೆಲ್ಲಷ್ಟು ನಾನು 4 ಮೈನಸ್ ಮಾಡಿದ್ರೆ ಇವೆಲ್ಲ ಏಜ್ಗಳು 4 ವರ್ಷ ಹಿಂದೆ ಹೋಗ್ತಾವ. ಆ 4 ವರ್ಷದ ಹಿಂದಿನ ಏಜು 5ರಿಂದ ಗುಣಾಕಾರ ಆಗಬೇಕು. ಯಾಕಂದರೆ 5 ಪಾರ್ಟ್ ಅದು ಯಾವುದು? ಪ್ರವೀಣಿಂದು, ಪಿದು. ಹೌದಾ? ಅದು 4 ವರ್ಷ ಇದು ಮೈನಸ್ ಮಾಡ್ತಾ ಹೋಗೋಣ. 4 ವರ್ಷ ಮಾಡಿದ್ರೆ ಏನು? 22. ಇಲ್ಲಿ 4 ವರ್ಷ ಮಾಡಿದ್ರೆ 20. ಇಲ್ಲಿ 4 ವರ್ಷ ಮಾಡಿದ್ರೆ 26. ಇಲ್ಲಿ 4 ವರ್ಷ ಮಾಡಿದರೆ ಎಷ್ಟು ಬರ್ತದೆ? 19 ಬರ್ತದೆ. ಇದೇನಿದು? ಇದು ಈಗಿನ ವಯಸ್ಸು ಆಪ್ಷನ್ಸ್ಗಳು, ಇದು -4 ವರ್ಷದ ವಯಸ್ಸು ಬಂತಾ? ಇವಾಗ ನೋಡಿ, 5ರಿಂದ ಗುಣಾಕಾರ ಆಗ್ತದ ಅಂತ ನೋಡ್ಬೋಣ. 5ರಿಂದ 22 ಗುಣಾಕಾರ ಆಗ್ತದ? ಆಗೋದಿಲ್ಲ. 20 ಗುಣಾಕಾರ ಆಗ್ತದ? ಆಗುತ್ತೆ. ಯಾಕಂದರೆ 5 4 20. ಮತ್ತು 26 ಗುಣಾಕಾರ ಆಗ್ತದ? ಆಗಲ್ಲ. 5 5 25, ಅಲ್ಲಿ ಒಂದು ಉಳಿದೋಯ್ತು. ಮತ್ತು ಇಲ್ಲಿ 19 ಗುಣಾಕಾರ ಆಗ್ತದ? ಆಗಲ್ಲ. ಯಾಕಂದರೆ 5 4 20. ಯಾಕಂದರೆ ಅದಕ್ಕಿಂತ ಕಡಿಮೆ ಇದೆ, ಒಂದೇ ಕಡಿಮೆ ಇದೆ. ನಮಗೆ 5ರಿಂದ ಬಾಗಲೇ ಹೋಗೋದಿಲ್ಲ. ಹಂಗಾಗಿ ನಮ್ಗೆ ಇಲ್ಲೇನು ಬಂತು? 20 ಅನ್ನೋದು, ಅಂದರೆ ಇದು 20 ಅನ್ನೋದು ಭಾಗ ಹೋಗ್ತಿದೆ ಅಂದರೆ ಅದು ಆಪ್ಷನ್, ಅದ್ರ ಕರೆಸ್ಪಾಂಡಿಂಗ್ ಆಪ್ಷನ್ ಯಾವುದು? 24. ಡೈರೆಕ್ಟ್ ಆನ್ಸರ್. ನಾವು ಏನು ಕ್ಯಾಲ್ಕುಲೇಷನ್ ಮಾಡಲಿಲ್ಲ, ಏನು ಬರೀಲಿಲ್ಲ, ಮೊತ್ತನ ನಾನು ಯೂಸೇ ಮಾಡಲಿಲ್ಲ. ನಮ್ಮ ಡೈರೆಕ್ಟ್ ಆಪ್ಷನ್ ವೆರಿಫಿಕೇಷನಿಂದ ನಮಗೆ ಆನ್ಸರ್ ಸಿಕ್ತು. ಇದು ಫುಲ್ ಫಾಸ್ಟ್ ಆಯಿತು ತಾನೆ. ನಾನು ಇನ್ನೂ ಬರದೇ ಇದನ್ನು ಬರೆಯೋ ಅವಶ್ಯಕತೆ ನಿಮಗೆ ಇರೋದಿಲ್ಲ. ಯಾಕಂದರೆ ನೋಡಿ, 26 - 4 22 ಹೋಗ್ತದಾ? ಹೋಗಲ್ಲ. 5ರಿಂದ ಹೋಗಲ್ಲ. ಓಕೆ, ಇದು ಅಲ್ಲ. ಅದನ್ನು ನಾವು ಬರೆಯೋದು ಅವಶ್ಯಕತೆ ಇರಲ್ಲ. ಬಾಯಿ ಲೆಕ್ಕದಲ್ಲಿ ಪೆನ್ನು ಪೇಪರ್ ಇಲ್ಲದೇ ಮಾಡ್ತಕ್ಕಂಥ ಅಬಿಲಿಟಿನ ನಾವು ಹೊಂದ್ಕೊಂಡಿರ್ತೀವಿ. ನಾವು ಮುಂದಿನ ಲೆಕ್ಕವನ್ನು ನೋಡೋಣ. ಒಂದು ಲೆಕ್ಕ ಅದಾದಮೇಲೆ ನಾವು ಬೇರೆ ಥರದ ಪ್ರಾಬ್ಲಮ್ಸನ್ನು ಮಾಡಲಿಕ್ಕೆ ನಾವು ಟ್ರೈ ಮಾಡೋಣ. ಇವಾಗ ಈ ಕ್ವಶನ್ ನೋಡಿ, ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲಲ್ಲಿದೆ. ಬಟ್ ಸಾಲ್ವ್ ಮಾಡೋದು ಇಷ್ಟು ಸಿಂಪಲ್ ಇದೆ ಅಂತ ನಿಮಗೆ ಮಾಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಪಾರ್ಟ್ಸಲ್ಲಿ ಮಾಡಿದಾಗ ಇದು ಆಪ್ಷನ್ ವೆರಿಫಿಕೇಷನ್ ಮಾಡಲಿಕ್ಕೆ ಆಗಲ್ಲ. ಬಟ್ ಪಾರ್ಟ್ಸಲ್ಲಿ ಮಾಡಿದಾಗ ಇಷ್ಟು ಫಾಸ್ಟಾಗಿ ಮಾಡ್ತೀವಿ ಅಂದರೆ ನಾರ್ಮಲಾಗಿ ಕಂಪೇರ್ ಮಾಡಿದ್ರೆ. ಮೊದಲು ಕ್ವಶನ್ ಓದೋಣ. ಇಬ್ಬರು ಹುಡುಗರಿದ್ದಾರೆ. ಅವರು ಈಗಿನ ವಯಸ್ಸಿನ ಅನುಪಾತವು 3:4 ಅಂತ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ 3 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 4:5 ಇದೆ ಅಂತ ಕೊಟ್ಟಿದ್ದಾನೆ. ಓಕೆ, ಹಾಗಾದರೆ 21 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಏನು ಅಂತ ಕೇಳಿದ್ದಾನೆ. ಎಲ್ಲರೂ ಥಿಂಕ್ ಮಾಡ್ಬೋದು, ಇದೇನಪ್ಪ ಇಷ್ಟು ದೊಡ್ಡದಿದೆ ಕ್ವಶನ್ನು, ನಾವು ಏನು ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿಬಿಡ್ತೀರ. ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ಗೊತ್ತಿರೋ ಡಾಟಾನ ಬರ್ಕೋಬೇಕು. ಓಕೆ, ಬಟ್ ನಾರ್ಮಲಾಗಿ ಟ್ರೆಡಿಷ್ನಲ್ ವೇಯಲ್ಲಿ ಹೆಂಗೆ ಮಾಡ್ತಾರೆ ಜನ ಅಂದರೆ, ಇವೆರಡು 3x 4x ತಗೊಂತಾರೆ, ಆಮೇಲೆ 3 ವರ್ಷ ಅಂದರೆ 3x + 3 4x + 3 ಅಂತ ಈಕ್ವೇಷನ್ ಎಲ್ಲ ಬರ್ಕೊಂಡು ದೊಡ್ಡದಾಗಿ ಸಾಲ್ವ್ ಮಾಡಿ ಅವಾಗ ಈಗಿನ ವಯಸ್ಸು ಬರ್ತದೆ. ಆಮೇಲೆ 21 ವರ್ಷ ಅದಕ್ಕೆಲ್ಲ ಆ್ಯಡ್ ಮಾಡಿ ಅವಾಗೇನು ಮಾಡ್ತಾರೆ, ಅವೆರಡರದ್ದು ರೇಷಿಯೋ ಕಂಡುಹಿಡಿತಾರೆ.
ನಮ್ಗೆ ಅಷ್ಟು ದೊಡ್ಡದ ಅವಶ್ಯಕತೆ ಇದೆಯಾ? ಟೈಮ್ ಇರುತ್ತಾ ನಮ್ಗೆ ಎಕ್ಸಾಮಲ್ಲಿ? ಇಷ್ಟು ದೊಡ್ಡ ಕ್ವಶನ್ ಕೊಟ್ಟಿದ್ದಾನೆ, ಇದು ನಿಮ್ಗೆ 1 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕಪ್ಪ. ನಾವು ಇವಾಗ ಟ್ರಿಕ್ ಹೇಳಿದ್ರೆ ನೀವು ಜಸ್ಟ್ 30 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡ್ತೀರಾ. ನೋಡೋಣ ಅದು ಹೆಂಗೆ ಅಂತ. ಓಕೆ, ಇವಾಗ ನಾವು ನಾರ್ಮಲ್ ಆಗಿ ಪಾಯಿಂಟ್ಸಲ್ಲಿ ಮಾಡೋಣ. ಇವಾಗ ಬರ್ಕೊಳ್ಬೇಕು ಏನು. ಇವಾಗ ಸಪೋಸ್ ಇಬ್ಬರು ಹುಡುಗರು ಅಂದರೆ ಎ ಬಿ ಅಂತ ತೊಗೋಣ ಅಂದ್ಕೊಳ್ಳಿ. ಎ ಬಿದು ಪ್ರೆಸೆಂಟ್ ವಯಸ್ಸು, ಪ್ರೆಸೆಂಟ್ ನಮ್ಗೆ ಏನಂತ ಕೊಟ್ಟಿದ್ದಾನೆ, ಎದು ಮತ್ತು ಬಿದು 3:4 ಅಂತ ಕೊಟ್ಟಿದ್ದಾನೆ. ಹೌದಾ? ಬರ್ಕೋಬೇಕು. ನಮ್ಗೆ ಬರ್ಕೊಳ್ಳೋದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಇರ್ತದೆ. ನೆಕ್ಸ್ಟ್ 3 ವರ್ಷಗಳ ನಂತರ ಅಂದರೆ +3 ಇಯರ್ಸ್ದು ಅವ್ರದ್ದು ಏನಂತ ಕೊಟ್ಟಿದ್ದಾನೆ, ಏಜ್ ರೇಷೋ 4:5. ಓಕೆ, 21 ವರ್ಷ ಆದಮೇಲೆ ಅವ್ರದ್ದು ರೇಷೋ ಏನು ಅಂತ ಕೇಳಿದ್ದಾನೆ. ಓಕೆ, ಇವಾಗ ಒಂದು ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಫ್ರೆಂಟ್ ಆದಾಗ ಎಷ್ಟು ಪಾರ್ಟ್ ಡಿಫ್ರೆಂಟ್ ಆದ ನಮಗೆ, ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಯಿತು. ಇವಾಗ ನೋಡಿ, ಎದು ಪ್ರೆಸೆಂಟೇಜಲ್ಲಿ 3 ಪಾರ್ಟ್ಸ್ ಒಂದು ಏಜು, ಬಿದು 4 ಪಾರ್ಟ್ಸ್ ಒಂದು ಏಜು. ಹೌದಾ? ಇಲ್ಲಿ 3 ಇಯರ್ಸ್ ಆದಮೇಲೆ 3 ವರ್ಷ ಇದು. ಹೌದಾ? 3 ವರ್ಷ ಆದಮೇಲೆ ಇದು 4 ಪಾರ್ಟ್ ಒಂದು, 5 ಪಾರ್ಟ್ ಒಂದು ಬಿದು. ಓಕೆ, ಇವಾಗ ನೋಡಿ, 3 ವರ್ಷದಿಂದ 4 ವರ್ಷ ಆಮೇಲೆ 3 ವರ್ಷ ಆದಮೇಲೆ 3ರಿಂದ ಎಷ್ಟು ಆಯಿತು, 4 ಪಾರ್ಟ್. ಅಂದರೆ ನಮ್ಗೆ ಒಂದು ಪಾರ್ಟ್ ಇನ್ಕ್ರೀಸ್ ಆಯಿತು 3 ವರ್ಷದಲ್ಲಿ. ಒಂದು ಪಾರ್ಟ್ ಯಾವಾಗ 3 ವರ್ಷದಲ್ಲಿ, ಅಂದರೆ ಏನು ನಾವು ಅಂತ ಬರಿಬೋದು, 3 ವರ್ಷದಲ್ಲಿ ಒಂದು ಪಾರ್ಟ್ ಇನ್ಕ್ರೀಸ್ ಆಯಿತಾ, ಅಂದರೆ 3 ವರ್ಷ = 1 ಪಾರ್ಟ್ ಅಂತ ಬರಿಬೋದಾ? ಹೌದಾ? ಯಾಕಂದ್ರೆ ನೋಡಿ, ಇಲ್ಲೂ ಒಂದು ಪಾರ್ಟ್ ಇನ್ಕ್ರೀಸ್ ಆಗಿದೆ. ಯಾಕಂದ್ರೆ 3 ವರ್ಷ ಆದಮೇಲೆ ಒಂದು ವೇಳೆ ಇವೆರಡು ಸೇಮ್ ಇರಲಿಲ್ಲ ಅಂದ್ಕೊಳ್ಳಿ, ಅವಾಗ ನಾವು ಸೇಮ್ ಮಾಡ್ಕೋಬೇಕು ಹೆಂಗೆ ಅಂತ ನಾವು ಮುಂದಿನ ಲೆಕ್ಕಗಳಲ್ಲಿ ನೋಡ್ತೀವಿ. ಇನ್ನೊಂದು ಈ ಮುಂದಿನ ವಿಡಿಯೋ ಅಲ್ಲದೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವಿ ಅದನ್ನು. ಬಟ್ ಇಲ್ಲಿ ನೋಡಿ, ಎರಡರಲ್ಲೂ ಒಂದೊಂದು ಪಾರ್ಟ್ ಅಥವಾ ಈಕ್ವಲ್ ಪಾರ್ಟ್ಸ್ ಇನ್ಕ್ರೀಸ್ ಆದಾಗ ಅದು ಇಲ್ಲಿ ಎಷ್ಟು ಇಯರ್ಸ್ ಇರುತ್ತೋ ಅದಕ್ಕೆ ಈಕ್ವಲ್ ಆಗುತ್ತೆ. ಹೌದಾ? ನಮ್ಗೆ ಇಲ್ಲಿ ಗೊತ್ತಾಯಿತು, 1 ಪಾರ್ಟ್ = 3 ಇಯರ್ಸ್ ಅಂತ ಗೊತ್ತಾಯಿತು. ಇದು ಒಂದು ಈಕ್ವೇಷನ್ ಅನ್ನೋದು ಈಕ್ವೇಷನ್ ಬೇಕಲ್ಲ ನಮ್ಗೆ ತಿಳ್ಕೊಬೇಕು ಅದು. ಓಕೆ, ಇವಾಗ ನೋಡಿ, ನಮಗೇನು ಕೇಳಿದ್ದಾನೆ, 21 ವರ್ಷಗಳ ನಂತರ ಅವ್ರ ಅನುಪಾತ ಅಂತ ಕೇಳಿದ್ದಾನೆ. ಇವಾಗ 3 ವರ್ಷಕ್ಕೆ ಒಂದು ಪಾರ್ಟ್ ಅಂದರೆ ನಮ್ಗೆ 21 ವರ್ಷಕ್ಕೆ ಎಷ್ಟು ಅಂತ ಕಂಡುಹಿಡಿಬೋದಾ? ಸಿಂಪಲ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಅಂದರೆ ಏನು ಬರುತ್ತೆ, 21 × 1/3 ಅಂದರೆ 3 ಅಂದರೆ 7 ಪಾರ್ಟ್. ನಮಗೇನು ಕ್ವಶನ್ ಕೇಳಿದ್ದಾನೆ, 21 ವರ್ಷಗಳ ನಂತರ ಅಂತ ಕೇಳಿದ್ದಾನೆ. ಇವೆರಡು ಪ್ರೆಸೆಂಟ್ ಏಜ್ಗಳಿಗೆ ನಾವು 7 ಪಾರ್ಟ್ ಆ್ಯಡ್ ಮಾಡಿದ್ರೆ ನಮಗೆ ರೇಷಿಯೋ ಬರ್ತದೆ. ಅಂದರೆ ಇದಕ್ಕೆ 3ಕ್ಕೆ 7 ಪಾರ್ಟ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಪ್ರೆಸೆಂಟಿಂದ +21 ಇಯರ್ಸ್ಗೆ ಅಂದರೆ 7 ಪಾರ್ಟ್ ಆ್ಯಡ್ ಆಗ್ತದೆ. +21 ಅಂದರೆ ಏನು, 7 ಪಾರ್ಟ್ ಬಂದಿತ್ತಾ, 7 ಪಾರ್ಟ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 3 + 7 ನಮಗೆ ಎಷ್ಟು ಬರುತ್ತೆ, ಇಷ್ಟು 4 + 7. ಹೌದಾ? 7 ಪಾರ್ಟ್ ಆ್ಯಡ್ ಮಾಡಿದ್ದೇನೆ ಅಂದರೆ 3 7 10. ಎಷ್ಟು, 7 4 11. 10 = 11 ಏನು, 21 ವರ್ಷಗಳ ನಂತರ ಎ ಮತ್ತು ಬಿ ಯ ಅನುಪಾತ, ವಯಸ್ಸಿನ ಅನುಪಾತ. ಯಾವ ಆಪ್ಷನ್ನು, 4th ಆಪ್ಷನ್. ಎಷ್ಟು ಸಿಂಪಲ್ ಆಯಿತು. ಹೌದಾ? ನಮ್ಗೆ ಬರೀಲಿಕ್ಕೆ ಇಷ್ಟೆಲ್ಲ ದೊಡ್ಡದು ಮಾಡಿದೆ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ 3 ಪಾರ್ಟ್ ಇದಿಷ್ಟೇ ಬರ್ಕೊಳ್ಳೋದು ನಮ್ಗೆ ಬೇಕಾಗಿದ್ದು ಮೇನ್ ಎಕ್ಸಾಮಲ್ಲಿ. 3:4 ಬರ್ಕೊಂಡಿದ್ದೀವಿ. 3 ಇಯರ್ಸ್ ಆದಮೇಲೆ 4:5 ಬರ್ಕೊಂಡಿದ್ದೀವಿ. ಎರಡರಲ್ಲೂ ಒಂದೊಂದು ಪಾರ್ಟ್ ಇನ್ಕ್ರೀಸ್ ಆಗಿದೆ. ಎರಡರಲ್ಲಿ ಬೇರೆ ಬೇರೆ ಪಾರ್ಟ್ ಇನ್ಕ್ರೀಸ್ ಆಗಿದ್ರೆ ತಪ್ಪು, ನಾವು ಈಗ ಬರ್ಕೊಳ್ಳೋಕೆ ಬರೋಂಗಿಲ್ಲ. ಅದು ಹೆಂಗೆ ಬರ್ಕೋಬೇಕು ಮುಂದೆ ಅಂತ ಹೇಳ್ತೀವಿ. ಬಟ್ ಎರಡರಲ್ಲೂ ಸೇಮ್ ಪಾರ್ಟ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಅದು 3 ಇಯರ್ಸ್ ಅನ್ನೋದೇನು, ಆ ಪಾರ್ಟ್ಸ್ ಈಕ್ವಲ್ ಮಾಡಬೇಕಾ? ಅಂದರೆ ಇಲ್ಲೆಷ್ಟು, 1 ಪಾರ್ಟ್ ಬಂದಿದೆ, ಒಂದೊಂದರಲ್ಲಿ 4 ಪಾರ್ಟ್ ಬರ್ತದೆ, ಒಂದರಲ್ಲಿ 2 ಪಾರ್ಟ್ ಬರ್ತದೆ. ಇಲ್ಲಿ 1 ಪಾರ್ಟ್ ಬಂದಿದೆ 3 ಇಯರ್ಸ್ ಆದಮೇಲೆ, ಅಂದರೆ 3 ಇಯರ್ಸ್ = 1 ಪಾರ್ಟ್ ಮಾಡ್ಕೊಂಡೆ. ಆಮೇಲೆ 21 ವರ್ಷಕ್ಕೆ ಎಷ್ಟು ಪಾರ್ಟ್ ಬರುತ್ತೆ ಅಂತ ನಾವು ಕಂಡುಹಿಡಿತಾ ಇದ್ದೀನಿ. ಯಾಕಂದರೆ 21 ವರ್ಷಗಳ ನಂತರ ಅಂತ ಕೇಳಿದಾನ. ನಮ್ಮ 3 ವರ್ಷ ಆದಮೇಲೆ 1 ಪಾರ್ಟ್ ಇನ್ಕ್ರೀಸ್ ಆಗಿದೆ ಅಂದರೆ 21 ವರ್ಷ ಆದಮೇಲೆ ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಗ್ತದೆ ಅಂತ ನಮ್ಗೆ ಗೊತ್ತಿರಬೇಕು. ಅದು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ಏನು ಬರುತ್ತೆ, 21 × 1/3 ಅಂದರೆ 7 ಪಾರ್ಟ್ ಬರ್ತದೆ. ಹೌದಾ? 7 ಪಾರ್ಟ್ ಬಂತು ನಮಗೆ. 7 ಪಾರ್ಟ್ನ 21 ವರ್ಷಗಳ ನಂತರ ಈ ಪ್ರೆಸೆಂಟ್ ಏಜಿಗೆ ಇರ್ತಕ್ಕಂಥ ಪಾರ್ಟ್ಗಳಿಗೆ 7 ಪಾರ್ಟ್ ಆ್ಯಡ್ ಮಾಡ್ತೀವಿ. ಅಂದರೆ 7 3 10, 7 4 11 ಅಂದರೆ 10:11 ಏನು, 21 ವರ್ಷಗಳ ನಂತರದ ವಯಸ್ಸು. ಆಪ್ಷನ್ ಡಿ ನಮ್ಗೆ ಆಪ್ಷನ್ ಬಂತು. ಇಷ್ಟು ಬಂತು ನಮಗಿದು. ಇಲ್ಲೆಲ್ಲ ಲೆಕ್ಕ ಮಾಡೋದು ಅವಶ್ಯಕತೆ ಇರಲಿಲ್ಲ. ಡೈರೆಕ್ಟ್ 3 7 21 ಅಂತ ಗೊತ್ತಿರುತ್ತೆ. 7 ಪಾರ್ಟ್ ಡೈರೆಕ್ಟ್ ಆ್ಯಡ್ ಮಾಡಿಬಿಟ್ರೆ ಆಪ್ಷನ್ ಎಷ್ಟು 10 ಸೆಕೆಂಡಲ್ಲಿ ನೀವು ಮಾಡ್ಬೋದು ಪ್ರಾಕ್ಟೀಸ್ ಮಾಡಿದ್ರೆ. ಇಲ್ಲ ನಾವು ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ, ಬರದೇ ಹಚ್ಕೊತೀವಿ ಅಂತಂದರೆ ನಮಗೆ ಎಷ್ಟು 30 ಸೆಕೆಂಡ್ 30 ಸೆಕೆಂಡಲ್ಲಿ ಮಾಡ್ಬೋದು. ಬಟ್ ನಮ್ಗೆ ಕೊಟ್ಟಿರೋದೆಷ್ಟು ಟೈಮು, 1 ನಿಮಿಷ. 1 ನಿಮಿಷದಲ್ಲಿ ಆ್ಯಕ್ಚುಲಾಗಿ ಮಾಡೋಕ್ಕಾಗಲ್ಲ. ಅದನ್ನು 30 ಸೆಕೆಂಡಲ್ಲಿ ನೀವು ಮ್ಯಾಕ್ಸಿಮಮ್ ಟೈಮ್ ತೊಗೊಂಡ್ರು 30 ಸೆಕೆಂಡಲ್ಲಿ ಮಾಡ್ತಾಯಿದ್ದೀರಾ ಅಂದರೆ ಇನ್ನು ಉಳಿದು ಬೇರೆ ಕ್ವಶನ್ಗಳಿಗೆ ಟೈಮ್ ಕೊಟ್ಟಂಗೆ ಆಗ್ತದೆ ತಾನೆ. ಸೊ ನಮ್ಗೆ ಇದನ್ನೆಲ್ಲ ಕಲಿಬೇಕು. ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗ್ತದೆ. ನಮ್ಗೆ 95% ಲೆಕ್ಕಗಳಿದಾವಲ್ಲ, ಡೈರೆಕ್ಟಾಗಿ ಇನ್ಕ್ರೀಸ್ ಆಗೋದು ಮ್ಯಾಟ್ರಲ್ಲೇ ಇರ್ತದೆ. ಒಂದ್ಸಲ ಅಬ್ಸರ್ವ್ ಮಾಡಬೇಕು. ಓಕೆ, ಮುಂದಿನ ಲೆಕ್ಕಗಳಲ್ಲಿ ಇದನ್ನು ನೋಡ್ತೀವಿ. ಬಟ್ ಯಾವ ಥರ ಮತ್ತು ಬೇರೆ ಬೇರೆ ಪಾರ್ಟ್ಸ್ ಇನ್ಕ್ರೀಸ್ ಆದಾಗ ಹಿಂಗೆ ಅಂತ ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಬರ್ತಾ ಎಲ್ಲ ಕಲಿತಾ ಹೋಗ್ತೀವಿ. ಇದು ಮಾಡ್ತಾಯಿರಿ, ವೆಯ್ಟ್ ಮಾಡ್ತಾಯಿರಿ.
ಓಕೆ, ನೆಕ್ಸ್ಟ್ ನಾವು ವೀಡಿಯೋಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ನಮಗೆ ಚೇಂಜಸ್ ಮಾಡಲಿಕ್ಕೆ ನಿಮಗೇನಾದರೂ ಅರ್ಥ ಆಗ್ತಾ ಇಲ್ಲ ವೇ ಆಫ್ ಟೀಚಿಂಗಲ್ಲ ಅಂದರೆ ಸ್ವಲ್ಪ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗ್ತದೆ, ನಾವು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಧನ್ಯವಾದಗಳು.